ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಬಮೂಲ್ ಕೇಂದ್ರ ಕಚೇರಿಯಲ್ಲಿ ನಿರ್ದೇಶಕರೊಂದಿಗೆ ಡಿಕೆ ಸುರೇಶ್ ಚರ್ಚೆ. ಚುನಾವಣಾ ವರದಿಯಲ್ಲಿನ ದೋಷಕ್ಕೆ ಭಾರತೀಯ ಸಹಕಾರಿ ವಿಷಾದ. ಬಮೂಲ್ ಕೇಂದ್ರ ಕಚೇರಿಯಲ್ಲಿಂದು ಎಲ್ಲ ನಿರ್ದೇಶಕರೊಂದಿಗೆ ನಂದಿನಿ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆ ಹಾಗೂ ಅಭಿವೃದ್ಧಿ ಸೇರಿದಂತೆ ಹಲವು ಕಾರ್ಯತಂತ್ರಗಳ ಕುರಿತು ಅಧ್ಯಕ್ಷ ಡಿಕೆ ಸುರೇಶ್ ಚರ್ಚಿಸಿದರು. ಜೊತೆಗೆ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಹೊಸ ಉತ್ಪನ್ನಗಳ ಪರಿಚಯ, ಗುಣಮಟ್ಟ ನಿರ್ವಹಣೆ, ಆಧುನಿಕ ಮಾರ್ಕೆಟಿಂಗ್ ತಂತ್ರಗಳ ಅನುಷ್ಠಾನದ ಕುರಿತು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. NCUI ಜ್ವರ ಏರುತ್ತದೆ, ಅಮೀನ್ ಖತ್ರಿ ಧನಂಜಯ್ಗೆ ಚಾಲೆಂಜರ್ ಇಲ್ಲ ಎಂಬ ಶೀರ್ಷಿಕೆಯ ಹಿಂದಿನ ವರದಿಯಲ್ಲಿ ಭಾರತೀಯ ಸಹಕಾರಿ ಅಜಾಗರೂಕತೆಯಿಂದ ಸಹಕಾರಿ ನಾಯಕ ಧನಂಜಯ್ ಸಿಂಗ್ ಅವರನ್ನು ಅವರ ಕ್ಷೇತ್ರದಿಂದ ನಿರ್ದಿಷ್ಟ ವಿಜೇತ ಎಂದು ಬಣ್ಣಿಸಿದೆ. ಈ ಉಲ್ಲೇಖವು ತಪ್ಪಾಗಿದೆ ಮತ್ತು ಪ್ರಸ್ತುತ ಚುನಾವಣಾ ಸ್ಥಾನವನ್ನು ಪ್ರತಿಬಿಂಬಿಸುವುದಿಲ್ಲ ಎಂದು ನಾವು ಸ್ಪಷ್ಟಪಡಿಸಲು ಬಯಸುತ್ತೇವೆ. ಇಫ್ಕೋ ನಿರ್ದೇಶಕ ಪ್ರದೀಪ್ ಚೌಧರಿ ಅವರನ್ನು ಉತ್ತರಾಖಂಡ್ ಪ್ರಾದೇಶಿಕ ಸಹಕಾರಿ ಒಕ್ಕೂಟವು ಪ್ರತಿನಿಧಿಯಾಗಿ ನಾಮನಿರ್ದೇಶನ ಮಾಡಿರುವುದರಿಂದ ಸ್ಪರ್ಧೆಯ ಮುಕ್ತವಾಗಿದೆ. ಚುನಾವಣಾ ಪ್ರಕ್ರಿಯೆಯು ಇನ್ನೂ ನಡೆಯುತ್ತಿರುವುದರಿಂದ ಅಂತಿಮ ಫಲಿತಾಂಶದ ಕುರಿತು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಅಕಾಲಿಕವಾಗಿರುತ್ತದೆ. ಭಾರತೀಯ ಸಹಕಾರಿ ತಪ್ಪಿಗೆ ವಿಷಾದಿಸುತ್ತದೆ ಮತ್ತು ಉಂಟಾದ ಯಾವುದೇ ಗೊಂದಲಕ್ಕಾಗಿ ತನ್ನ ಓದುಗರು, ಪಾಲುದಾರರು ಮತ್ತು ಸಹಕಾರಿ ಭ್ರಾತೃತ್ವದ ಸದಸ್ಯರಿಗೆ ಕ್ಷಮೆಯಾಚಿಸುತ್ತದೆ. ಸಹಕಾರಿ ವಲಯದಲ್ಲಿನ ಬೆಳವಣಿಗೆಗಳ ನಿಖರ, ನ್ಯಾಯಯುತ ಮತ್ತು ಸಮತೋಲಿತ ವರದಿಯನ್ನು ಒದಗಿಸಲು ನಾವು ಬದ್ಧರಾಗಿದ್ದೇವೆ. ಅದಕ್ಕೆ ಅನುಗುಣವಾಗಿ ವರದಿಯನ್ನು ಸರಿಪಡಿಸಿದ್ದೇವೆ.